ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ರಾತ್ರಿ ಮಲಗುವ ಮುನ್ನ ರಹಸ್ಯವಾಗಿ ಈ ಏಂಜಲ್ ನಂಬರನ್ನು ಬರೆದು ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ನೀವು ಹೇಳ್ಕೊಂಡು ಮಲಗೋದ್ರಿಂದ ನಿಮ್ಮ ಏನು ಕೋರಿಕೆ ಇರುತ್ತಲ್ಲ ವೇಗದಲ್ಲಿ ಆ ಕೋರಿಕೆ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಈ ನಂಬರನ್ನು ಯಾರು ಬರೀಬೇಕು, ಯಾರು ಬರೀಬಾರ್ದು, ಹಾಗೆಯೇ ಎಷ್ಟು ದಿನ ಬರೆದು ತಲೆದಿಂಬಿನ ಕೆಳಗಡೆ ಇಟ್ಕೊಬೇಕು, ನಂತರ ಏನು ಮಾಡಬೇಕು, ಯಾವ ಕಾರಣಕ್ಕೋಸ್ಕರ ಬರೀಬೇಕು ಅಂತಲೂ ತಿಳಿಸ್ಕೊಡ್ತೀನಿ. ಇನ್ನು ಯಾರು ಬರೀಬಾರ್ದು ಅನ್ನೋದಾದರೆ ಪ್ರೆಗ್ನೆಂಟ್ ಲೇಡೀಸ್ ಬರೀಬಾರ್ದು, ಇನ್ನು ಪೀರಿಯಡ್ಸ್ ಆಗ ಟೈಮಲ್ಲಿ 5 ದಿನ ಬರೀಬಾರ್ದು, ಹಾಗೆಯೇ ಬಾಣಂತಿದಿರೋ ಕೂಡ ಬರೀಬಾರ್ದು. ಇನ್ನು ಅಂಟು ಮುಂಟು ಅಂದರೆ ಯಾರಾದರೂ ತೀರು ಹೋಗಿರ್ತಾರೆ ಅಥವಾ ಫಸ್ಟ್ ಟೈಮ್ ಮೆಚೂರ್ಡ್ ಆಗಿರೋಂಥ ಮನೆಗಳಲ್ಲೂ ಕೂಡ ಇದನ್ನು ಬರೀಬಾರ್ದು. ಯಾವ ದಿನ ಬರಿಬೇಕು, ಎಷ್ಟು ದಿನ ಬರಿಬೇಕು ಅನ್ನೋದಾದರೆ ವಾರಾಹಿ ದೇವಿಯನ್ನು ನೆನೆದು ನೀವು ಪಂಚಮಿ ದಿನ ಬರೀಬೋದು, ಹಾಗೆಯೇ ಶುಕ್ರವಾರ ಬರೀಬೋದು, ಮಂಗಳವಾರ ಬರೀಬೋದು, ಅಮಾವಾಸ್ಯೆ ದಿನ ಬರೀಬೋದು, ಹಾಗೆಯೇ ಹುಣ್ಣಿಮೆ ದಿನಗಳಲ್ಲೂ ಕೂಡ ಬರೀಬೋದು. ಇಷ್ಟು ದಿನಗಳಲ್ಲಿ ನಿಮ್ಗೆ ಯಾವ ದಿನ ಆಗುತ್ತೋ ಆ ದಿನ ಬರೀಬೋದು. ಈಗ ಗುರುವಾರ ಪಂಚಮಿ ಇರುತ್ತೆ, ಆ ದಿನವೂ ಬರೀಬೋದು. ಆ ದಿನ ಆಗಲಿಲ್ಲ ಅನ್ನೋರು ನೀವು ನೆಕ್ಸ್ಟ್ ಶುಕ್ರವಾರ ಇದೆಯಲ್ಲ ಆ ದಿನ ಕೂಡ ರಾತ್ರಿ ಮಲಗೋದಕ್ಕೆ ಮುಂಚೆ ಈ ರೀತಿಯಾಗಿ ಬರೀಬೋದು. ಏನು ಬರೀಬೇಕು ಅನ್ನೋದಾದರೆ ಮೊದಲು ನೀವು ಒಂದು ವೈಟ್ ಶೀಟನ್ನು ತೊಗೊಬೇಕಾಗತ್ತೆ. ವೈಟ್ ಶೀಟ್ ತೊಗೊಂಡು ಇದನ್ನು ರೆಡ್ ಪೆನ್ನಲ್ಲೇ ಬರೀಬೇಕು, ಬೇರೆ ಯಾವ ಪೆನ್ನಲ್ಲೂ ಬರೀಬಾರ್ದು. ಯಾವ ಕಾರಣಕ್ಕೋಸ್ಕರ ಬರೀಬೋದು ಅನ್ನೋದಾದರೆ ಮನೇಲಿ ಪ್ರತಿದಿನವೂ ಗಂಡ ಹೆಂಡತಿ ಮಧ್ಯೆ ಜಗಳಗಳು ನಡೀತಾ ಇರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅಂಥವರು ಕೂಡ ಗಂಡ ಆದರೂ ಬರೀಬೋದು ಅಥವಾ ಹೆಂಡತಿ ಆದರೂ ಯಾರಾದರೂ ಒಬ್ಬರು ಕೂಡ ಬರೆದ್ರೂ ಸಾಕು. ಇನ್ನು ನನಗೆ ವಯಸ್ಸಾಗ್ತಾ ಇದೆ, ಮದುವೆನೇ ಸೆಟ್ ಆಗ್ತಾ ಇಲ್ಲ ಅನ್ನೋರು ಕೂಡ ಬರೀಬೋದು. ಇನ್ನು ಮದುವೆ ಆಗಿದೆ, ಸಂತಾನ ಭಾಗ್ಯ ಇಲ್ಲ, ತುಂಬ ವರ್ಷ 10-15 ವರ್ಷ ಆಗೋಗಿದೆ, ಮಕ್ಕಳೇ ಆಗ್ತಾ ಇಲ್ಲ ಅನ್ನೋರು ಕೂಡ ಬರೀಬೋದು. ಇನ್ನು ನಾನು ಯಾರಿಗೋ ದುಡ್ಡು ಕೊಟ್ಟಿದ್ದೀನಿ, ಬರ್ತಾನೆ ಇಲ್ಲ, ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೊರತು ಕೊಡ್ತಾನೆ ಇಲ್ಲ ಅನ್ನೋರು ಕೂಡ ಬರೀಬೋದು. ಇನ್ನು ಇದೇ ರೀತಿಯಾಗಿ ಕೋರ್ಟು ನನಗೆ ಯಾವುದೋ ಒಂದು ಜಮೀನಿಂದ ನಾನು ಕೋರ್ಟ್ಗೆ ಹೋಗಿದ್ದೀನಿ, ಆದರೆ ಆ ಜಮೀನು ನನಗೆ ಆಗಬೇಕು ಅಂತ ನೀವು ಅದನ್ನು ಕೂಡ ಮನಸ್ಸಲ್ಲಿ ನೆನೆಸ್ಕೊಂಡು ನೀವು ಈ ರೀತಿಯಾಗಿ ಈ ಏಂಜಲ್ ನಂಬರನ್ನು ಬರೀಬೋದು. ಯಾವುದೇ ಸಮಸ್ಯೆ ಇದ್ದರೂ ಅದರಲ್ಲಿ ನೀವು ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಯಾವುದು ಈಗ ಅರ್ಜೆಂಟ್ ಕೆಲಸ ಆಗಬೇಕು ಅದನ್ನು ನೋಡಿಕೊಂಡು ನೀವು ಮನಸ್ಸಲ್ಲಿ ನೆನೆದು ಅಮ್ಮನ ಹತ್ರ ಹೇಳ್ಕೊಂಡು ಅದನ್ನು ಬರೆದ್ರೆ ನೀವು ಅದು ಅತಿ ಶೀಘ್ರವಾಗಿ 21 ದಿನದಲ್ಲಿ ನಿಮಗೆ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನು ನೀವು ರಾತ್ರಿ ಇನ್ನೇನು ಊಟ ಮಾಡಿಬಿಟ್ಟು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ವಾರಾಹಿ ದೇವಿಯನ್ನು ನೆನೆದು ನೀವು ನಿಮ್ಮ ಒಂದು ಕಷ್ಟನ ಅಂದರೆ ನಿಮಗೆ ಮನುಷ್ಯ ಅಂದಮೇಲೆ 10 ಕಷ್ಟಗಳು ಇದ್ದೇ ಇರುತ್ತೆ, ಆದರೆ 10 ಕೆಲಸ ಒಂದೇ ಸರಿ ಮಾಡೋದಕ್ಕಾಗಲ್ಲ. ಹಾಗಾಗಿ ಒಂದು ಕಷ್ಟ ತೀರಿದ್ದಾದ್ಮೇಲೆ ನೀವು ಇನ್ನೊಂದು ಕಷ್ಟನ ಹೇಳ್ಕೊಂಡು ಈ ರೀತಿಯಾಗಿ ಮಾಡ್ಬೋದು. ಆದರೆ ಒಂದೇ ಸಾರಿ ನೀವು 10 ಕಷ್ಟಗಳನ್ನು ಹೇಳ್ಕೊಂಡು ಬರೆದ್ರೆ ಇದು ಆಗಲ್ಲ ಸ್ನೇಹಿತರೆ. ಹಾಗಾಗಿ ಒಂದನ್ನು ನೀವು ತುಂಬ ಪ್ರಾಬ್ಲಮ್ಮಲ್ಲಿದ್ದೀನಿ ಅನ್ನೋರು ಆ ಒಂದನ್ನು ಮಾತ್ರ ನೀವು ನೆನೆದು ಈ ನಂಬರನ್ನು ಬರಿಬೇಕಾಗತ್ತೆ. ಒಂದು ವೈಟ್ ಶೀಟ್ ತೊಗೊಳ್ಳಿ ಮತ್ತು ರೆಡ್ ಪೆನ್ನಲ್ಲೇ ಬರೀಬೇಕಾಗುತ್ತೆ, ಬೇರೆ ಯಾವ ಪೆನ್ನಲ್ಲೂ ಬರೆಯೋಕ್ಕೆ ಹೋಗಬೇಡಿ. ಹಾಗಾಗಿ ಇಲ್ಲಿ ನಂಬರ್ ಕಾಣ್ತಾ ಇದೆಯಲ್ಲ 771778, ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ 771778 ಅಂತ ಬರೆದು ಅದರ ಕೆಳಗಡೆ ಪಾಸಿಟಿವ್ ಆಗಿ ನಿಮಗೇನು ಆಗಬೇಕು ಅಂತಿರುತ್ತೋ ಅದನ್ನು ಬರೀಬೇಕಾಗತ್ತೆ. ಅಂದರೆ ನೀವು ಮದುವೆಗೆ ಈಗ ಹುಡುಗ ನೋಡ್ತಿದ್ದೀರಾ ಅಥವಾ ಹುಡುಗಿ ನೋಡ್ತಿದ್ದೀರಾ ಅಂದರೆ ನಿಮಗೆ ಮದುವೆ ಸೆಟ್ ಆಗಿದೆ, ಹುಡುಗ ಇಷ್ಟು ಚೆನ್ನಾಗಿರಬೇಕು ಅಂತ ಇಮ್ಯಾಜಿನ್ ಮಾಡಿಕೊಂಡು ನೀವು ನನಗೆ ಮದುವೆ ಸೆಟ್ ಆಗಿದೆ ಅಂತ ನೀವು ಅಲ್ಲಿ ಬರೀಬೇಕಾಗತ್ತೆ. ಅಂದರೆ ಒಂದೇ ಒಂದು ಸಿಂಪಲ್ ಲೈನಲ್ಲಿ ಬರೀಬೇಕಾಗತ್ತೆ. ಅಥವಾ ನೀವು ಯಾರಿಗೋ ದುಡ್ಡು ಕೊಟ್ಟಿದ್ದೀರಾ, ತುಂಬ ದಿನದಿಂದ ಸತಾಯಿಸ್ತಾ ಇದ್ದಾರೆ, ಅವ್ರ ದುಡ್ಡೇ ವಾಪಸ್ ಕೊಡ್ತಾ ಇಲ್ಲ ಅಂದರೆ ಅವರು ದುಡ್ಡು ಕೊಟ್ಟಿದ್ದಾರೆ, ಅವ್ರ ಹೆಸರು ಹಾಕ್ಬಿಟ್ಟು ಅವರು ನನಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ನೀವು ಬರೀಬೇಕಾಗತ್ತೆ. ಪಾಸಿಟಿವ್ ಆಗಿ ಬರೀಬೇಕಾಗತ್ತೆ. ಬರೆದ ಮೇಲೆ ನೀವು ಈ ನಂಬರನ್ನು ನೀವು 21 ಸಾರಿ ಹೇಳ್ಬೇಕಾಗತ್ತೆ. ನಂತರ ನೀವೇನು ಬರೆದಿರ್ತೀರಲ್ಲ ಅದನ್ನು ಕೂಡ 21 ಸಾರಿ ಹೇಳಿ ವಾರಾಹಿ ದೇವಿಯನ್ನು ನೀವು ಸ್ಮರಣೆ ಮಾಡ್ತಾ, ಅಮ್ಮ ನಾನು ಈ ಥರ ಬರೆದಿದ್ದೀನಿ, ನನಗಿದು ಆದಷ್ಟು ಶೀಘ್ರವಾಗಿ ನನಗೆ ಆಗಲಿ ಅಂತ ನೀವು ಅಮ್ಮನನ್ನು ಬೇಡಿಕೊಂಡು ನೀವು ಅದನ್ನು ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಬೇಕಾಗತ್ತೆ. ನೆಕ್ಸ್ಟ್ ಡೇ ನಿಮ್ಮ ಮನೇಲಿ ಯಾರು ಚಿಕ್ಕ ಮಕ್ಕಳಿಲ್ಲ ಅಥವಾ ಅದನ್ನು ಯಾರು ನೋಡೋರಿಲ್ಲ ಅಂದರೆ ತಲೆದಿಂಬಿನ ಕೆಳಗಡೆನೇ ಇರಲಿ. ಅಕಸ್ಮಾತ್ ಚಿಕ್ಕ ಮಕ್ಕಳಿದ್ದಾರೆ ಅಥವಾ ಬೇರೆ ಯಾರಾದರೂ ನೋಡ್ತಾರೆ ಅನ್ನೋರಾದರೆ ಅದನ್ನು ತೆಗೆದು ನೀವು ಬೇರೆ ಕಡೆ ಇಟ್ಟು ಮತ್ತೆ ರಾತ್ರಿ ಮಲಗೋ ಸಮಯದಲ್ಲಿ ಮತ್ತೆ ಆ ಚೀಟಿಯನ್ನು ತೆಗೆದು ನೀವು ಏನು ಬರೆದಿರ್ತೀರಲ್ಲ ಆ ನಂಬರು ಮತ್ತು ಏನು ಬರೆದಿರ್ತೀರಲ್ಲ ಅದನ್ನು ಮತ್ತೆ 21 ಸಾರಿ ಹೇಳ್ಕೊಂಡು ಮತ್ತೆ ನೀವು ದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ. ಈ ರೀತಿಯಾಗಿ ನೀವು 21 ದಿನಗಳ ಕಾಲ ಮಾಡಬೇಕು. ಪ್ರತಿ ದಿನವೂ ರಾತ್ರಿ ಇನ್ನೇನು ಮಲಗ
ಮಾಡೋಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ನೀವು ಮತ್ತೆ ಪ್ರತಿದಿನವೂ ಬರೀಬೇಕಾಗಿಲ್ಲ ಸ್ನೇಹಿತರೆ. ಒಂದು ದಿನ ಬರೆದು ನೀವು ಪ್ರತಿದಿನ ಅದನ್ನು 21 ಸಾರಿ ಹೇಳ್ಕೊಬೇಕಾಗತ್ತೆ. ಆ ನಂಬರನ್ನು 21 ಸಾರಿ ನೀವೇನು ಬರೆದಿರ್ತೀರಲ್ಲ ಅದನ್ನು 21 ಸಾರಿ ಹೇಳ್ಕೊಬೇಕಾಗತ್ತೆ. 21 ದಿನ ಕಂಪ್ಲೀಟ್ ಆದಮೇಲೆ ಆ ಚೀಟಿನ ತಗೊಂಡೋಗಿ ನೀವು ತೆಂಗಿನ ಮರದ ಕೆಳಗಡೆ ಆಗಲಿ ಅಥವಾ ಬೇವಿನ ಮರ ಅಥವಾ ಅರಳಿ ಮರ, ಈ 3 ವೃಕ್ಷಗಳು ಎಲ್ಲಿರುತ್ತೆ ನೋಡಿ ಆ ಕೆಳಗಡೆ ಹೋಗಿ ಆ ಮರದ ಕೆಳಗಡೆ ಸ್ವಲ್ಪ ಮಣ್ಣು ತೆಗೆದ್ಬಿಟ್ಟು ಅಲ್ಲಿ ನೀವು ಅದನ್ನು ಚೀಟಿ ಇಟ್ಬಿಟ್ಟು ನೀವು ಅದರ ಮೇಲೆ ಒಂಚೂರು ಮಣ್ಣು ಮುಚ್ಚಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಏನು 21 ದಿನದಲ್ಲೇ ನಿಮ್ಮ ಆಸೆ ನೆರವೇರುತ್ತೆ. ಈಗ ಮಧ್ಯದಲ್ಲಿ ಪೀರಿಯಡ್ಸ್ ಆಗೋಯ್ತು ಅಂತಂದರೆ 5 ದಿನ ನೀವು ಮಾಡೋಕ್ಕೆ ಹೋಗ್ಬೇಡಿ, ನೆಕ್ಸ್ಟ್ ನೀವು ಶುರು ಮಾಡಬೇಕಾಗತ್ತೆ. ಅಮ್ಮನ ಮೇಲೆ ನಂಬಿಕೆಯಿಂದ ನೀವು ಅಮ್ಮ ನನ್ನನ್ನು ಕಾಪಾಡ್ತಾಳೆ, ಅಮ್ಮ ನನ್ನ ಆಸೆನ ನೆರವೇರಿಸ್ತಾಳೆ ಅಂತ ನೀವು ಅಮ್ಮನನ್ನು ನಂಬಿ ಮಾಡಿದ್ರೆ ಖಂಡಿತ ನಿಮ್ಮ ಆಸೆ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಷ್ಟೋ ಜನ ವಾರಾಹಿ ದೇವಿಯನ್ನು ನೆನೆದು ತುಂಬಾ ಒಳ್ಳೆಯದಾಗಿದೆ ಸ್ನೇಹಿತರೆ. ಇದಕ್ಕೆ ಯಾವುದೇ ಥರದ ಮಂತ್ರ ಇಲ್ಲಿ ನಾನು ಹೇಳ್ಕೊಡ್ತಾ ಇಲ್ಲ, ಬರೀ ಒಂದು ಏಂಜಲ್ ನಂಬರನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ತುಂಬಾ ಶಕ್ತಿಯುತವಾದಂಥ ನಂಬರ್ ಅಂತ ಹೇಳ್ಬೋದು. ಹಾಗಾಗಿ ಆ ನಂಬರನ್ನು ನೀವು ಬರೆದು ಅದರ ಕೆಳಗಡೆ ನಿಮ್ಮ ಕೋರಿಕೆಯನ್ನು ಪಾಸಿಟಿವ್ ಆಗಿ ಬರೆಯೋದ್ರಿಂದ 21 ದಿನ ಮುಗಿಯೋಷ್ಟರಲ್ಲೇ ನಿಮ್ಮ ಆಸೆ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರತಿದಿನವೂ ನೀವು ಹೇಳ್ಕೊಳ್ಳಿ, ಮಧ್ಯದಲ್ಲಿ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಆದಷ್ಟು ನೀವು ಟ್ರೈ ಮಾಡಿ ಸ್ನೇಹಿತರೆ. ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ಕೋಬೇಕು ಅಂದರೆ ಮನುಷ್ಯ ಅಂದಮೇಲೆ ಒಂದಲ್ಲ ಒಂದು ರೀತಿಯ ಕಷ್ಟಗಳು ಎಲ್ಲರಿಗೂ ಇದ್ದೇ ಇರುತ್ತೆ. ಯಾವ ಮನುಷ್ಯರಿಗಿರಲ್ಲ ಹೇಳಿ, ಎಲ್ಲರಿಗೂ ಇರುತ್ತೆ. ಆದರೆ ತುಂಬ ದೊಡ್ಡದಾಗಿರೋಂಥ ಕಷ್ಟಗಳು ಚಿಕ್ಕದಾಗಿ ಹೋಗಬೇಕು ಅನ್ನೋದಾದರೆ ಈ ರೀತಿಯ ಏಂಜಲ್ಸ್ ನಂಬರನ್ನು ಬರೆಯೋದಾಗಲಿ, ಅಮ್ಮನ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ತುಂಬ ದೊಡ್ಡ ದೊಡ್ಡ ಕಷ್ಟಗಳು ನಮಗೆ ಮಂಜಿನ ರೀತಿಯಲ್ಲಿ ಕರಗಿ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಬರ್ಕೊಳ್ಳಿ, ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ. ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತೀನಿ, ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ನಾನು ಕೂಡ ಬೇಡ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.